ನಮಸ್ಕಾರ, ನಾನು ಸಿಂಧು. ಇವತ್ತು ತುಪ್ಪನ ಕಾಯಿಸ್ತಾ ಇದ್ದೀನಿ. ಒಂದು ಕಡೆ ಸಾಂಬಾರಿಗೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ತುಪ್ಪ ಮಾಡೋಣ, ಮನೇಲಿ ತುಪ್ಪ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಮೇನ್ ಸೀಕ್ರೆಟ್ ಏನು ಗೊತ್ತಾ, ತುಪ್ಪ ಕಾಯಿಸ್ಬೇಕಾದ್ರೆ ಪಾತ್ರೆದು ಸ್ವಲ್ಪ ದೊಡ್ಡ ಪಾತ್ರೆ ಬೇಕು. ಬೆಣ್ಣೆ ಏನು ತೊಗೊಂಡಿರ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಪಾತ್ರೆ ಇದ್ದರೆ ತುಪ್ಪ ಉಕ್ಕು ಬರೋದು, ಚೆಲ್ಲೋದು ಈ ಥರ ಚಾನ್ಸಸ್ ಎಲ್ಲ ಕಡಿಮೆ. ಆ ಥರ ಉಕ್ಕು ಬಂದು ಚೆಲ್ಲೋದಕ್ಕೆ ನಾನು ಹೈ ಫ್ಲೇಮ್ ಮಾಡೋದೇ ಇಲ್ಲ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡೋದು. ನೋಡಿ, ಪೇಪರಲ್ಲಿ ಅಂಟಿರೋ ಬೆಣ್ಣೆ ಕೂಡ ಬಿಡ್ತಾಯಿಲ್ಲ. ನಮ್ಮ ನಂದಿನಿ ನಮ್ಮ ಎಮ್ಮೆ ಅಂತ ಹೇಳ್ಬಿಟ್ಟು ನಾನು ನಂದಿನಿ ಬೆಣ್ಣೆನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಅವೈಲಬಲ್ ಇತ್ತು ಅಂದರೆ ಮನೆಯಲ್ಲಿರೋ ಬೆಣ್ಣೆನೇ ಯೂಸ್ ಮಾಡ್ಬೋದು. ನಾನು ಮನೆಯಲ್ಲಿ ಬೆಣ್ಣೆ ತೆಗಿಯಲ್ವಾ ನೀವು, ಆ ಥರದ್ದು ಕ್ವಶನ್ ಕೇಳೋದಾಯಿತು ಅಂದರೆ ಮನೆಯಲ್ಲಿ ನಾವು ಮಿಲ್ಕ್ ಯೂಸ್ ಮಾಡೋದೇ ತೀರಾ ಕಡಿಮೆ. ಸೊ ಹಾಗಾಗಿ ಬೆಣ್ಣೆ ತೆಗಿಯೋ ಗೋಜಿಗೆಲ್ಲ ಹೋಗಿಲ್ಲ. ನಮ್ಮ ಮನೇಲಿ ಹಸು ಕಟ್ಟೋವಂತಹ ಚಾನ್ಸಸ್ ಏನಾರು ಸಿಕ್ಕಿದ್ರೆ ನೆಕ್ಸ್ಟ್ ಬೆಣ್ಣೆ ಕಡಿಯೋಣಂತೆ, ಆಯಿತಾ. ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಎಷ್ಟು ಸಿಂಪಲಾಗಿ ಇದನ್ನು ಮಾಡ್ಕೋಬೋದು ಅನ್ನೋದಾಯಿತು ಅಂದರೆ ನಾನು ಕೈ ಅಳತೆಲೇ ಹಾಕ್ತಾಯಿದ್ದೀನಿ. ಕಣ್ಣು ಅಳತೆ ಕೈ ಅಳತೆ ಅಂತಾರಲ್ಲ ಆ ಥರ. ಸೊ ಈ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ತೊಗೊಳ್ಳಿ. ಮೆಂತ್ಯ ತೊಗೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಈ ಕಡೆ ಸಣ್ಣ ಉರಿಯಲ್ಲೇ ಬೆಣ್ಣೆ ಫುಲ್ ಕಂಪ್ಲೀಟಾಗಿ ಕರಗಲಿ, ಆಯಿತಾ. ಅದು ಕರಗಿ ಕುದಿಯೋವರೆಗೂ ಸಣ್ಣ ಉರಿಯಲ್ಲೇ ಬಿಟ್ಟಿರ್ತೀನಿ ನಾನು, ಲೋ ಫ್ಲೇಮಲ್ಲೇ, ಹೈ ಫ್ಲೇಮ್ ಮಾಡೋದಿಲ್ಲ. ಈ ಕಡೆ ಮೆಂತ್ಯನ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಅದು ತಣ್ಣಗಾಗೋ ಅಷ್ಟರೊಳಗಡೆ ಈ ಕಡೆ ಒಂದು ಕುಟಾಣಿಗೆ ಒಂದು 4-5 ಎಸಳಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಜಜ್ಕೊಳ್ಳೋಣ. ತುಂಬ ಸಣ್ಣಗಾಗಬೇಕು ಅದು ಬೆಳ್ಳುಳ್ಳಿ ಜಜ್ಜಿರುವಂಥದ್ದು. ಅಷ್ಟು ಸಣ್ಣಗೆ ಜಜ್ಕೊಂಡಾದಮೇಲೆ ಆ ಜಜ್ಜಿರುವಂತಹ ಬೆಳ್ಳುಳ್ಳಿನ ನಾವು ಈ ಕಾಯ್ತಾ ಇರುವಂತಹ ಬೆಣ್ಣೆಗೆ ಹಾಕೋಣ. ನೆಕ್ಸ್ಟು ಮೆಂತ್ಯದ ಟರ್ನ್, ಮೆಂತ್ಯನ ಕೂಡ ಕುಟ್ಕೊಳ್ಳೋಣ. ಅದ್ರ ಮಧ್ಯದಲ್ಲಿ ನಾನು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ವೀಳ್ಯದೆಲೆ ಬೇಕಾದರೂ ಹಾಕೋಬೋದು. ನಾನಿಲ್ಲಿ ವೀಳ್ಯದೆಲೆ ಹಾಕ್ತಾಯಿಲ್ಲ, ನುಗ್ಗೆ ಸೊಪ್ಪನ್ನು ಹಾಕಿದ್ದೀನಿ. ನುಗ್ಗೆ ಸೊಪ್ಪು ಮತ್ತು ಇದನ್ನು ಹಾಕ್ತಾಯಿದ್ದೀನಿ. ಇದ್ರ ಮಧ್ಯ ಈ ಬೆಣ್ಣೆ ಕಾಯೋ ಅಷ್ಟರೊಳಗಡೆ ಇದ್ರ ಮಧ್ಯೆ ಏನೇನಾಯಿತು ಅಂತ ನೋಡೋದಾಯಿತು ಅಂದರೆ, ಈ ಕಡೆ ನಾನು ಏನು ಸಿಪ್ಪೆನ ತುರಿತಾ ಇದ್ದೀನಲ್ಲ, ಇದು ಬಂದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ. ಆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಯಾವ ರೀತಿ ಬಂತು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಕಲ್ಲಂಗಡಿ ಹಣ್ಣು ಕಟ್ ಮಾಡಿದ್ವಿ. ಫಸ್ಟೆಲ್ಲ ಸಿಪ್ಪೆ ತೆಗ್ದಿರೋದನ್ನ ನಾನು ನಿಮಗೆ ತೋರಿಸ್ಬಿಟ್ಟಿದ್ದೆ. ಅದಕ್ಕೆ ಮತ್ತೆ ಸಿಪ್ಪೆ ಎಲ್ಲ ವಾಪಸ್ ಅಂಟಿಸ್ತಾ ಇದ್ದೀನಿ. ವಾಪಸ್ ಅಂಟಿಸಿ ಈ ಥರ ಸಿಪ್ಪೆನ ತೆಗೆದೆ ನಾನು. ಆ ಸಿಪ್ಪೆ ಎಲ್ಲ ತೆಗೆದು ಆ ತೆಗ್ದಿರುವಂತಹ ಸಿಪ್ಪೆಯನ್ನು ಈ ಕಡೆ ನಾನು ತುರ್ಕೋತಾ ಇದ್ದೀನಿ. ಒಂದು ಕಡೆ ಬೆಣ್ಣೆ ಕಾಯ್ತಾ ಇದೆ, ಇನ್ನೊಂದು ಕಡೆ ನಾನು ಈ ವಾಟರ್ ಮೆಲನ್ ಕಲ್ಲಂಗಡಿ ಹಣ್ಣಿಂದು ಸಿಪ್ಪೆ ಏನು ತೆಗ್ದು ಇಟ್ಕೊಂಡಿದ್ನಲ್ಲ ಆ ಸಿಪ್ಪೆನ ನೀಟಾಗಿ ತುರ್ಕೋತಾ ಇದ್ದೀನಿ. ಅದು ಕಾಯೋಷ್ಟರೊಳಗಡೆ ಈ ಕೆಲಸ ಆಗೋಗ್ಬಿಡುತ್ತೆ ಅಂತ ನಾನು ಮೊದಲೇ ಹೇಳಿದ್ದೀನಲ್ಲ, ಒಂದೇ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ. ಸೊ ಹಾಗಾಗಿ ಆ ಕಡೆ ತುರಿದಿರೋದನ್ನು ಸೈಡಿಗಿಟ್ಟು ಈ ಕಡೆ ಇದು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಏನೇನು ಹಾಕಿದ್ದೀವಿ ಹೇಳಿ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ನುಗ್ಗೆ ಸೊಪ್ಪು, ಕರಿಬೇವಿನ ಎಲೆ ಮತ್ತು ಬೆಳ್ಳುಳ್ಳಿ, ಜಜ್ಜಿರುವಂತಹ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಿದ್ದೀವಿ. ಇವಾಗ ಮೆಂತ್ಯ ಏನಿತ್ತಲ್ಲ ಕುಟ್ಟಿರುವಂಥದ್ದು, ಆ ಮೆಂತ್ಯ ಕುಟ್ಟಿರುವಂಥದ್ದನ್ನು ಕೂಡ ಇದಕ್ಕೆ ಸೇರಿಸಿ ಒಂದು ರೌಂಡ್ ಕೈ ಆಡಿಸ್ಬಿಡೋಣ. ಕೈ ಆಡಿಸಿದ ನಂತರ ಇದು ನೋಡಿಯಲ್ಲ, ಬೆಣ್ಣೆಯಲ್ಲಿ ಕಾಯ್ತಾ ಇರ್ಬೇಕಾದ್ರೆ ಆ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾಯಿದೆ ಅಂದಾಗ ಅದಕ್ಕೆ 1-2 ಹರಳಷ್ಟು ಉಪ್ಪು ಹಾಕೋಣ, ದಪ್ಪುಪ್ಪು, ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಕೋಣ. ಸಕ್ಕರೆ ಹಾಕಿ ನೀರನ್ನು ಚಿಮುಕ್ಸಿದಾಗ ಅದು ಚಿಟಪಟ ಅಂತ ಸೌಂಡ್ ಬರಬೇಕು. ಆ ಸೌಂಡ್ ಬಂದಿದ್ದು ಎಲ್ಲ ಕಡಿಮೆ ಆಗಬೇಕು. ಕಡಿಮೆ ಆಗೋವರೆಗೂ ಲೋ ಫ್ಲೇಮಲ್ಲೇ ಬಿಡಬೇಕು. ಮತ್ತು ಅಲ್ಲಿ ನೊರೆ ಏನಿರುತ್ತಲ್ಲ ಅದು ಸೌಂಡೆಲ್ಲ ಕಡಿಮೆ ಆದಮೇಲೆ ಅದನ್ನು ತೆಗ್ದು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಕಾಯಿಸಿರುವಂತಹ ತುಪ್ಪನೇ ಇಲ್ಲಿ ಬಾಣಲಿಗೆ ಹಾಕ್ತಾಯಿದ್ದೀನಿ. ಒಂದು ಬಾಣಲಿಗೆ 2 ಸ್ಪೂನಷ್ಟು ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಹಾಕೋಣ, ಚೆನ್ನಾಗಿ ಫ್ರೈ ಮಾಡೋಣ. ಇಲ್ಲಿ ಬಂದು ನಾನು ವಾಟರ್ ಮೆಲನ್ ಸಿಪ್ಪೆ ಏನು ತೊಗೊಂಡಿದ್ನಲ್ಲ ಆ ಸಿಪ್ಪೆದು ಸೂಪರ್ ಟೇಸ್ಟಿಯಾಗಿರುವಂತಹ ಒಂದು ಸ್ವೀಟ್ನ ರೆಸಿಪಿನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅದೇ ಬಾಣಲಿಯಲ್ಲಿ ತುಪ್ಪ ಏನಿರುತ್ತಲ್ಲ ಅದೇ ತುಪ್ಪಕ್ಕೆ ಈ ವಾಟರ್ ಮೆಲನ್ ಸಿಪ್ಪೆ ಏನಿರುತ್ತಲ್ಲ ಆ ಸಿಪ್ಪೆನ ಹಾಕೋಣ, ಚೆನ್ನಾಗಿ ರೋಸ್ಟ್ ಮಾಡೋಣ. ಈ ಸಿಪ್ಪೆ ತುಂಬ ನೀರು ಬಿಡುತ್ತೆ. ಎಷ್ಟು ರೋಸ್ಟ್ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ. ಸೊ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಚೆನ್ನಾಗಿ ರೋಸ್ಟ್ ಆಗಿ ಅದರಲ್ಲಿ ನೀರೆಲ್ಲ ಕಡಿಮೆ ಆಗ್ತಾಯಿದೆ, ಆ ಸಿಪ್ಪೆಲಿರೋ ನೀರೆಲ್ಲ ಕಡಿಮೆ ಆಗ್ತಾಯಿದೆ ಅಂತ ಅನಿಸಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲದ ಪುಡಿಯನ್ನು ನಾನು ಹಾಕ್ತಾಯಿದ್ದೀನಿ. ಸಕ್ಕರೆ ಕೂಡ ಹಾಕ್ಕೋಬೋದು, ಬೆಲ್ಲದ ಪುಡಿ ಮತ್ತು ಇದಕ್ಕೆ ಬಾದಾಮಿ ಪೌಡರ್ ಹಾಕ್ತಾಯಿದ್ದೀನಿ. ಈ ಬಾದಾಮಿಗೆ ನಾನು ಏಲಕ್ಕಿ ಕೂಡ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಾದಾಮಿ ಮತ್ತು ಏಲಕ್ಕಿ ಪೌಡರ್ನ ಸೇರಿಸೋಣ. ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಇದಕ್ಕೆ ಒಳ್ಳೆ ಮಿಕ್ಸ್ ಕೊಟ್ಟು ಅದು ಫುಲ್ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಆ ನೀರು ಥರ ಏನಿರುತ್ತಲ್ಲ ಅದೆಲ್ಲ ಡ್ರೈ ಆಗಬೇಕು. ತುಪ್ಪ 1-2 ಸ್ಪೂನ್ ಎಕ್ಸ್ಟ್ರಾ ಸೇರಿಸೋದಾದರೆ ಸೇರಿಸ್ಕೋಬೋದು. ಚೆನ್ನಾಗಿ ಫ್ರೈ ಆದರೆ ನಮ್ಮ ಸೂಪರ್ ಟೇಸ್ಟಿಯಾದಂತಹ ವಾಟರ್ ಮೆಲನ್ ಸಿಪ್ಪೆಯ ಹಲ್ವಾ ಸ್ವೀಟ್
ರೆಡಿ ಆಗುತ್ತೆ. ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ವಾಟರ್ ಮೆಲನ್ ಸಿಪ್ಪೆ. ಸೊ ಹಾಗಾಗಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಮತ್ತು ನಾವು ಆವಾಗಲೇ ಕಾಯಿಸಿದಂತಹ ತುಪ್ಪ ಹೇಗಿತ್ತು ಅಂತ ಒಂದು ರೌಂಡ್ ನೋಡಬೇಕಲ್ವಾ. ಈ ರೆಸಿಪಿ ಜೊತೆ ನಮ್ಮ ತುಪ್ಪ ಕೂಡ ತಣ್ಣಗಾಗಿ ರೆಡಿಯಾಗಿತ್ತು, ಬಾಕ್ಸಿಗೆ ಹಾಕಿಬಿಟ್ಟಿದ್ದೆ. ಮರಳಾದ ತುಪ್ಪ ರೆಡಿ ಇತ್ತು. ಸೊ ಇವತ್ತಿನ ವಿಷಯ ಇಷ್ಟೇ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್.